ಸಚಿವ ಅಜಯ್ ಸಿಂಗ್ಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಧಿಕ್ಕಾರ ಕೂಗಿ ಸ್ವಾಗತವನ್ನ ಮಾಡಿದ್ದಾರೆ. ಅಜಯ್ ಸಿಂಗ್ ಸ್ವಕ್ಷೇತ್ರದಲ್ಲೇ ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸಿ ಆಕ್ರೋಶವನ್ನು ಹೊರಹಾಕಿದರು. ಸಚಿವರಾಗಿ ಮೊದಲ ಬಾರಿಗೆ ಜೇವರ್ಗೆ ಹೋಗುವಂತ ಸಂದರ್ಭದಲ್ಲಿ ಸರ್ಕಾರ ರೈತರಿಗೆ ಬೆಳೆ ವಿಮೆಯಲ್ಲಿ ತಾರತಮ್ಯ ಮಾಡ್ತಿದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಹೆದ್ದಾರಿಯಲ್ಲಿ ಸಚಿವರ ಕಾರನ್ನು ಅಡ್ಡಗಟ್ಟಿ ರೈತರು ಈ ರೀತಿಯಾಗಿ ವೆಲ್ಕಮ್ ಮಾಡಿರೋದು, ರೈತಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿರೋದು, ಸಚಿವರಾದ ಬಳಿಕ ಮೊದಲ ಬಾರಿಗೆ ತಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಂಗೆ ಎಂಥ ವೆಲ್ಕಮ್ ನೋಡಿ ಅವರಿಗೆ. ಸಚಿವರಾಗಿರುವಂಥ ಅಜಯ್ ಸಿಂಗ್ ಅವರಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಧಿಕ್ಕಾರ ಕೂಗಿ ವೆಲ್ಕಮ್ ಮಾಡಿದ್ರು. ಯಾವ ಕಾರಣಕ್ಕಾಗಿ? ಈ ಬಾರಿ ಅನ್ಕೊಂಡಂಗೆ ಮಳೆ ಇಲ್ಲ, ಮಳೆ ಬೆಳೆ ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತೇಳಿ ರೈತರು ಮಾಡಿರುವಂಥ ಪ್ರತಿಭಟನೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವ, ಈಗ ಸಚಿವರು ಬರ್ತಾ ಇದ್ದಂಗೆ ಅವರಿಗೆ ಈ ರೀತಿಯ ಸ್ವಾಗತ ಬಹುಶಃ ಅವರು ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ರೈತರು ಏನ್ ಹೇಳ್ತಾ ಇದ್ದಾರೆ, ಏನ್ ಬೇಡಿಕೆ ಇದೆ ರೈತರದು? ಖಂಡಿತ ಹೇಮ್, ಏನು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತಹ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರು ಏನು ಇವತ್ತು ಅವರ ಸ್ವಕ್ಷೇತ್ರವಾದಂತಹ ಜೇವರ್ಗಿಗೆ ಆಗಮಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಕೆಲವೊಂದಿಷ್ಟು ರೈತ ಪರ ಸಂಘಟನೆಗಳಾಗಿರ್ಬೋದು, ಕೆಲವೊಂದಿಷ್ಟು ದಲಿತ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಈ ಸಂಘಟನೆಗಳು ಏನಪ್ಪಾ ಅಂದ್ರೆ ಅಜಯ್ ಸಿಂಗ್ ಅವರಿಗೆ ಒಂದು ಧಿಕ್ಕಾರವನ್ನ ಕೂಗೋದ್ರ ಮೂಲಕ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗ್ಲೇ ಏನು ಕಲಬುರಗಿ ಭಾಗದ ಸುತ್ತಲೂ ಸಹ ಸಾಕಷ್ಟು ಬರಗಾಲ ಉಂಟಾಗಿದೆ. ಬರ ಉಂಟಾದಂತ ಸಂದರ್ಭದಲ್ಲಿ ಸಹ ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲಿಲ್ಲ. ಜೊತೆಗೆ ಅವರದೇ ಆದಂತಹ ಕ್ಷೇತ್ರದಲ್ಲೂ ಸಹ ರೈತರಿಗೆ ಬೆಳೆ ವಿಮೆಯಲ್ಲಿ ಏನು ಸಾಕಷ್ಟು ಬೆಳೆ ವಿಮೆಯಲ್ಲಿ ಸಹ ತಾರತಮ್ಯ ಆಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ರೈತರು ಸರ್ಕಾರಕ್ಕೆ ಮನವಿ ಮಾಡಿಕೊಟ್ರು ಸಹ ಯಾವುದೇ ರೀತಿಯಾಗಿ ರೈತರ ಬೆಳೆ ವಿಮೆಯಲ್ಲಿ ಪರಿಹಾರದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸರ್ಕಾರ ಇನ್ನೂ ಮುಂದಾಗ್ತಿಲ್ಲ ಅನ್ನೋಂಥ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಪೌರ ಕಾರ್ಮಿಕರನ್ನ ವಿನಾಕಾರಣ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅನ್ನೋಂಥ ಒಂದು ಆರೋಪಗಳು ಸಹ ಅಲ್ಲಿ ಕೇಳಿ ಬಂದಿರ್ತಕ್ಕಂಥದ್ದು. ಇವೆಲ್ಲವನ್ನ ಸರಿಪಡಿಸುವಂತೆ ಏನು ಶಾಸಕರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಅವ್ರು ಯಾವುದೇ ರೀತಿಯಾದಂತ ಒಂದು ರೆಸ್ಪಾನ್ಸ್ ಅನ್ನ ಮಾಡಿರ್ಲಿಲ್ಲ. ಆದ್ರೆ ಇದೀಗ ಏನು ನೂತನವಾಗಿ ಆಯ್ಕೆ ಆದ ಬಳಿಕ ಅವರ ಕ್ಷೇತ್ರಕ್ಕೆ ಏನು ಸಚಿವರು ಆಗಮಿಸ್ತಾರೆ. ಈ ಒಂದು ಆಗಮಿಸುವಂತ ಸಂದರ್ಭದಲ್ಲಿ ರೈತ ಪರ ಸಂಘಟನೆಗಳು ಮತ್ತು ಸ್ಥಳೀಯ ಸಂಘಟನೆಗಳು ಅವರಿಗೆ ಒಂದು ಧಿಕ್ಕಾರವನ್ನ ಕೂಗೋದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೇಮ್, ಓಕೆ, ಥ್ಯಾಂಕ್ ಯು ವಿಶ್ವ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.